ಕಾಲಕ್ಕೂ ಈ ಕಾಲಕ್ಕೂ ಏನ್ ಡಿಫ್ರೆನ್ಸ್? ಬಡಸ್ತಾನ ಕಾಲ ಅಂದ್ರೆ ಒಟ್ಕಿದ್ದು ಬಟ್ಕಿತ್ತಿಲ್ಲ ಸಂದು ಕೂಲಿ ಮಾಡಿದ್ರೆ ₹1 ₹2 ಕೂಲಿ ಕೊಡೋರು. ಅವತ್ತಿನ ಕಾಲ ಹಂಗಿತ್ತು. ಸತ್ಯದ ಕಾಲ ಅದು. ಇವತ್ತದ್ದು ಭಾರಿ ಮೋಸ, ದಗ, ಮನೆ ಹಾಳು ಮಾಡೋದು, ಕೊಲೆ ಮಾಡೋದು, ಒಬ್ಬನ ಮನೆ ಹಾಳು ಮಾಡಿ ದೀಪ ತುಂಬೋದು, ಆಸ್ತಿ ಹೊಡ್ಕೊಳ್ಳೋದು, ಇದೇ ಈಗಿನ ಕಾಲ ಇದು. ಈಗ ಬೆಂಗಳೂರು ಜೀವನಕ್ಕೂ ಹಳ್ಳಿ ಜೀವನಕ್ಕೂ ಏನ್ ಡಿಫ್ರೆನ್ಸ್ ಇದೆ? ಏನ್ ಅನ್ಸುತ್ತೆ? ಊರೋಗಿ ಕಾಡಾಯ್ತದೆ, ಕಾಡೋಗಿ ಊರಾಯ್ತದೆ. ಈ ಊರಿಗೆ ಹೋದ್ರೆ ಮಳೆ, ಆ ಊರಿಗಿಲ್ಲ, ಆ ಊರಿಗೆ ಹೋದ್ರೆ ಈ ಊರಿಗಿಲ್ಲ. ಎಡ್ಗೋಲ್ ಹೊತ್ತಿ ಅಂದ್ರೆ ಬಲ್ಗೋಲ್ ಹೊತ್ತಿ ಈ ಬೀದಿಗೂ ಆ ಬೀದಿಗೂ ಇಲ್ಲ. ಎಲೆ ಕೆಳಗಂಟ ಹೊಲ ಆಯ್ತವೆ, ಮನೆ ಕೆಳಗಂಟ ಮನೆ ಆಯ್ತವೆ. ಕಾಡು ಮೇಡೆಲ್ಲ ತಂಗಾಗಿ ನೋಡಿರೋದಿಕ್ಕಿಲ್ಲ. ಉನ್ನ ಇಟ್ಟು ಬೆಲ್ಲ ಆಯ್ತದೆ, ಕುಡಿಯೋ ನೀರು ಹೊಡೆದಾಡೋಯ್ತಾರೆ. ತಿನ್ನವನ್ನ ತಗಡಿ ತಗೊಂಡು ತೂಗ್ಕೊಳ್ತಾರೆ. ತುಂಡಿ 3 ಕಣ ಆಯ್ತವೆ, ಗುಂಡಿ 3 ಹೆಣ ಆಯ್ತವೆ. 1 ಗಂಡಿಗೆ 9 ಹೆಣ್ಣು ನೋಡಿರಣ್ಣ, ಕಾಲಾದ ಮೈ ಕೇಳಿರಣ್ಣ ಅಂತ ಹೇಳಿದ್ದ. ದೇಶ ಹಂಗೆ ಬತ್ತು. ಇವಾಗ ಹೆಂಗ್ ಬತ್ತು ಅಂದ್ರೆ, ಊರಿಗೆ ಬಂತು ಹುಲ್ಲನ್ನು, ಕೈ ಬಂತು ಮೊಬ್ಬಲು, ಮಾತೆ ನಿಂತೈತೆ ಕಾಟನ್ನು, ಮಗಳಿಗೆ ಬೇಕು ಲೈಲನ್ನು, ಅಪ್ಪನಿಗೆ ಬೇಕು ಕೋಟನ್ನು, ಅಮ್ಮನಿಗೆ ಬೇಕು ನೈಟಿನು, ಅಣ್ಣಂಗೆ ಬೇಕು ಬೆಲ್ಬೆಟಮ್, ಮಕ್ಳಿಗೆ ಬೇಕು ಚಾಕ್ಲೇಟು, ಹುಡುಗರಿಗೆ ಬೇಕು ಸಿಗರೇಟು, ಹುಡುಗಿರಿಗೆ ಬೇಕು ಜಾಕೆಟು, ತಾತನಿಗೆ ಬೇಕು ಪ್ಯಾಕೆಟು, ಅಜ್ಜಿ ಬೇಕು ಜಾಕೆಟು, ಅಪ್ಪನಿಗೆ ಬೇಕು ಜೈಮಲ, ಮಗನಿಗೆ ಬೇಕು ನಿರ್ಮಲ, ಅತ್ತೆಗೆ ಬೇಕು ರೇಷ್ಮೆ ಸೀರೆ, ಮಾವನಿಗೆ ಬೇಕು ಪಿಲ್ಲ ಪಂಚೆ, ಭಾರತಿಗೆ ಬೇಕು ಬಾಳೆಹಣ್ಣು, ನೇತ್ರಮಿಗೆ ಬೇಕು ನೇಲೆಹಣ್ಣು, ಉಬ್ಬಲ್ಗೊಂದು ಒಬ್ಬಿಟ್ಟು, ಕುಂಡಲ್ಗೊಂದು ಸಿಗರೇಟ್. ಇಂಥ ಕಾಲ ಬಂದಾಯಿತು. ಬೆಂಗಳೂರು ನೋಡಕ್ಕೆ ಸೂಪರು, ಮಾಡೋದೆಲ್ಲ ಲೋಪರು. ಹಳ್ಳಿ ಜನ ಒಳ್ಳೆ ಜನ, ಸಿಟಿ ಜನ ತೀಟೆ ಜನ ಅಂತ ಗಾದಿ ಇದೆ. ಏನು ಮಾಡಿದ್ರೆ ಇವತ್ತು ಬೆಂಗಳೂರು ಅದು ಕುಲ್ಗೆಟ್ ಕುದುರೆಗುಂಡಿ ಹೋಗೋದೆ ಹೇಳಕ್ಕಾಗ. ಬೆಂಗಳೂರಲ್ಲಿ ಅರ್ಧ ಜನ ಕಷ್ಟ ಬಿದ್ದಕ್ಕೆ ತಿಂದ್ರೆ, ಅರ್ಧ ಜನ ತಲೆ ಹೊಡೆದು ಮೋಸ ಮಾಡಿ ಕಳ್ತನ ಮಾಡ್ಕೊಂಡು ತಿಂತವ್ರು. ನಾನು 20 ವರ್ಷ ಇದ್ದೆ ಸೆಕ್ಯೂರಿಟಿ ಕೆಲಸ ಮಾಡ್ಕೊಂಡು KB ಆಫೀಸಲ್ಲಿ. ಬಂದು 3 ವರ್ಷ ಆಗೋಯ್ತು. ಸೊ ಈಗ ನಾವ್ ಹೇಳ್ತಾ ಇರೋದು ಏನು ಅಂತ ಅಂದ್ರೆ, ಬರೀ ಮದ್ವೆ ಆಗಿಲ್ಲ ಹೆಣ್ ಕೊಡಲ್ಲ ಅನ್ನೋ ಉದ್ದೇಶಕ್ಕೆ ಎಷ್ಟೋ ಹುಡುಗರು ಊರ್ ಬಿಟ್ಟು ಹೋಗ್ತಾವ್ರೆ ಮದ್ವೆಗೋಸ್ಕರ. ಊರ್ ಬಿಟ್ಟು ಹೋಗ್ತಾರೆ ಅಂದ್ರೆ ವಾತಾವರಣ ಹಂಗ ಆಗದೆ. ಇವಾಗ ಹೆಣ್ ಸಿಕ್ಕಿದ್ರೆ ಗಂಡ್ ಸಿಗಾಕಿಲ್ಲ, ಗಂಡ್ ಸಿಕ್ಕಿದ್ರೆ ಹೆಣ್ ಸಿಗಾಕಿಲ್ಲ. ಅಲ್ಲಿ ದಾರಿ ಇವತ್ತಿಗೆ ಚಿತ್ರದಲ್ಲಿ ಹೆಣ್ಣಿದ್ರೆ ಗಂಡಿಲ್ಲ, ಗಂಡಿದ್ರೆ ಹೆಣ್ಣಿಲ್ಲ. ಹೆಣ್ಣರ ಪಂಚೆ ಇಲ್ಲ, ಹೆಣ್ಣರು ಸೀರಿಯಲ್ ಅನ್ನೋ ಕಾಲ ಬಂದೋಗಲ್ಲ. ಏನ್ ಮಾಡಕ್ಕಾಯ್ತದೆ? ಅಂತ ಕಾಲ ಬಂದೋಗಲ್ಲ. ಇವಾಗ ಹೆಣ್ಗಳು ಸಿಗ್ತವೆ ಅಂತ ಹೇಳಕ್ ಒಂದೊಂದಕ್ಕೆ ಆಪರೇಷನ್ ಮಾಡ್ಸೋಣ. ಇನ್ನೆಲ್ಲಿ ಹೆಣ್ಣಲ್ಲಿ ಸಿಗ್ತವೆ? ಹೋಯ್ತಾ ಕಾಲ. ಸತ್ಯದ ಕಾಲ, ಧರ್ಮದ ಕಾಲ. ಒಂದು ಮನೇಲಿ 4 ಜನ 5 ಜನ ಹೆಣ್ಮಕ್ಳು ಇರೋವು. ಇವತ್ತು ಒಂದು ಹೆಣ್ಣರಲ್ಲಿ ಗಂಡರಲ್ಲಿ ಆಪರೇಷನ್ ನೋಡ್ತಾ ಇದ್ರ ನೀವು. ಇನ್ನೇನು ಹೆಣ್ಣು ಸಿಕ್ಕಿದ್ರೆ ಗಂಡು ಸಿಗಾಕಿಲ್ಲ, ಗಂಡು ಸಿಕ್ಕಿದ್ರೆ ಹೆಣ್ಣು ಸಿಗಾಕಿಲ್ಲ. ಅಂತ ಕಾಲ ಬಂದೋಗೋದು. ಇನ್ನೇನು ಮಾಡೋಕ್ಕಾಯ್ತದೆ? ಏನು ಮಾಡೋಕ್ಕ. ನನಗೇನು ಓದಕ್ಕೆ ಬರೋಕ್ಕಿಲ್ಲ, ಬರೆಯೋಕೆ ಬರೋಕ್ಕಿಲ್ಲ. ನಾವು ಒಂಥರ ಹಗ್ಗದ ಕಾಲದಲ್ಲಿ, ಆ ಕಾಲದಲ್ಲಿ ಹುಡ್ತೋರು. ಅಂಥ ಕಾಲದಲ್ಲಿ ಹುಡ್ತೋರು. ಸುಮ್ಮನೆ ನಾನು ಇವನೊಂದು ಗಾದಿ